ಬೆಳಗಾವಿ ರಾಜಕಾರಣ ಅಂದ್ರೆ ಯಾವಾಗ್ಲೂ ಸ್ಪೆಷಲ್. ಇಡೀ ರಾಜ್ಯದ ಒಂದು ರಾಜಕಾರಣ ಆದ್ರೆ ಬೆಳಗಾವಿಯದ್ದೇ ಬೇರೆ. ಯಾರೇ ಸಿಎಂ ಆದ್ರೂ ಕೂಡ ಬೆಳಗಾವಿಯ ನಾಯಕರ ಪ್ರಾಬಲ್ಯ ಇದ್ದೇ ಇರುತ್ತೆ. ಚುನಾವಣೆ ಬಂತಂದ್ರೆ ಸಾಕು, ಒಬ್ಬರಿಗೊಬ್ಬರ ಪೈಪೋಟಿ ಶುರುವಾಗುತ್ತೆ. ಜಾರಕಿಹೊಳಿ ಅಂದ್ರೆ ಬೆಳಗಾವಿ ರಾಜಕೀಯದಲ್ಲಿ ಪವರ್ಫುಲ್ ಹೆಸರು. ಇಲ್ಲಿ ಏನೇ ನಡೆದ್ರೂ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ ಇದ್ದೇ ಇರುತ್ತೆ. ಇವರಿಗೆ ಟಕ್ಕರ್ ಕೊಡೋಕೆ ನಿಂತೋರೆ ಒಂದು ರಮೇಶ್ ಕತ್ತಿ, ಮತ್ತೊಂದು ಲಕ್ಷ್ಮಣ್ ಸವದಿ. ಬಿಜೆಪಿಯ ರಮೇಶ್ ಕತ್ತಿ ಬೆಳಗಾವಿಯ ಹುಕ್ಕೇರಿಯಲ್ಲಿ ತಮ್ಮದೇ ಆದ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಕಳೆದ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವೇಳೆ ಸತೀಶ್ ಜಾರಕಿಹೊಳಿ ಟೀಮ್ಗೆ ತೊಡೆ ತಟ್ಟಿ ತಮ್ಮವರನ್ನು ಗೆಲ್ಲಿಸಿಕೊಂಡಿದ್ರು. ಈಗ ರಮೇಶ್ ಕತ್ತಿ ಸತೀಶ್ ಕ್ಷೇತ್ರದ ಮೇಲೆಯೇ ಕಣ್ಣಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಳಗಾವಿ ಉಸ್ತುವಾರಿ ಸಚಿವ, ಮುಂದಿನ ಸಿಎಂ ಆಗಬೇಕೆಂದು ನೋಡ್ತಿರುವ ನಾಯಕ. ಕಾಂಗ್ರೆಸ್ ಸರ್ಕಾರದಲ್ಲಿ ತಮ್ಮದೇ ಪ್ರಭಾವ ಹೊಂದಿದ್ದಾರೆ. ಇದಕ್ಕೀಗ ಕೌಂಟರ್ ಕೊಡಲು ರಮೇಶ್ ಕತ್ತಿ ಸಜ್ಜಾದಂತೆ ಕಾಣಿಸ್ತಿದೆ. ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ಹಾಗೂ ರಮೇಶ್ ಕತ್ತಿ ಭೇಟಿಯಾಗಿದ್ದು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಇದಾದ ಮೇಲೆ ರಮೇಶ್ ಕತ್ತಿ ಹಾಕಿರುವ ಪೋಸ್ಟ್ ಸಂಚಲನ ಸೃಷ್ಟಿಸಿದೆ. ಸತೀಶ್ ಕ್ಷೇತ್ರ ಯಮಕನಮರಡಿ ಕ್ಷೇತ್ರದ ಜನರ ಜೊತೆ ನಾನಿದ್ದೇನೆ. ಬಿಜೆಪಿ ಪಕ್ಷದ ಚಟುವಟಿಕೆಯಲ್ಲಿ ಭಾಗವಹಿಸಿ, ಯಾರು ಹೆದರಬೇಡಿ, ಪಕ್ಷ ಬಲಪಡಿಸೋಣ ಅನ್ನೋ ಮೂಲಕ ಮುಂದಿನ ಚುನಾವಣೆಗೆ ಸತೀಶ್ ವಿರುದ್ಧ ಸ್ಪರ್ಧೆ ಮಾಡಲು ಸಜ್ಜಾದಂತೆ ಕಾಣ್ತಿದೆ. ಈಗಾಗಲೇ ಸಹಕಾರ ಕ್ಷೇತ್ರದಲ್ಲಿ ಹೆಸರು ಮಾಡ್ತಿರೋ ಕತ್ತಿ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ. ಜೊತೆಗೆ ಯಮಕನಮರಡಿ ಕ್ಷೇತ್ರಕ್ಕೂ ಬಂದು 2028ಕ್ಕೆ ಕಾದು ನೋಡಿ ಅಂತ ಹೇಳಿ ದೊಡ್ಡ ಸುಳಿವು ಕೊಟ್ಟಿದ್ದಾರೆ. ಮೊದಲಿಂದು ವಿಶೇಷ ಪ್ರೀತಿ ಐತಿ, ಇನ್ನು ಮುಂದೆ ವಿಶೇಷ ಪ್ರೀತಿ ಇರ್ತೈತಿ. ವಿಶೇಷ ಪ್ರೀತಿಯಾಗಿ ನಾವು ಬಹಳ ನಮೂನಿ ನಾವು ಅದನ್ನ ಬರುವಂತ ನಿರ್ಮಾಣದಾಗ ನಾವು 28ರಾಗ ತಮಗ್ ಗೊತ್ತಾಗೈತಿ. ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವು ಮನೋಬಲ ತುಂಬುವಂತ ಒಂದು ಕೆಲಸ, ಪಕ್ಷದ ಕಾರ್ಯಕರ್ತನಾಗಿ ಆ ನಿಟ್ಟಿನಲ್ಲಿ ಒಂದು ಮನೋಬಲ ತುಂಬುವಂತ ಒಂದು ಸ್ಟೇಟಸ್ ಹಾಕಿದ್ದೀನಿ. ಅದು ನಿರಂತರವಾಗಿ, ಅದು ಏನು ಹೊಸ ನಿಮಗೆ ಹೇಳ್ಬೇಕಾಗಿಲ್ಲ, ನಿರಂತರವಾಗಿ ಎಲ್ಲಾ ರಾಜಕೀಯ ಪಕ್ಷಗಳಿಂದ ಆಗ್ತಿರ್ತಕ್ಕಂಥ ಒಂದು ಸಂಗತಿ ಇದು. ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಅದನ್ನ ಮೇಲಿಂದ ಮೇಲೆ ಅದನ್ನ ಹುರುಪು ತುಂಬುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅದನ್ನ ಸ್ಟೇಟಸ್ ಹಾಕಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರ ಸರ್, ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರ್ದಿದ್ರೆ ನಮಗೆ ಅದೊಂದು ಕ್ಷೇತ್ರ ಅಲ್ಲ. ಈಗ ಮುಖ್ಯಮಂತ್ರಿಗಳು ಯಾರದಾರು, ಶಿವಕುಮಾರ್ ಅದಾರು, ಅವರು ಒಂದು ಕ್ಷೇತ್ರದಿಂದ ಬಂದಂತ ಶಾಸಕರು. ಅದಕ್ಕೇನು ಅವ್ರದ್ದು ಇವ್ರದ್ದು ಅನ್ನೋಂಥ ಪ್ರಶ್ನೆ ಬರಂಗಿಲ್ಲ, ಬಹಳ ಇಂಪಾರ್ಟೆನ್ಸ್ ಕೊಡಂಗಿಲ್ಲ. ಅವರು ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ರು, ನಾನು ಬಂದಿದ್ದೀವಿ. ಹೊರಗೆ ಬರುವಾಗ ಎಲ್ಲ ಹಿರಿಯರು ಭೇಟಿ ಆಗಿ ಬರುವಾಗ ಅವರು ಇದ್ರು. ಇಷ್ಟೇ, ಏನು ವಿಷಯ. ಊಟ ಅವರು ನಾವು ಕೂಡ ಊಟ ಮಾಡಿದ್ವಿ ಅಷ್ಟ. ಅಡಿಗೆಲ್ಲ ಚಲೋ ಆಗಿದೆ. ಎಲ್ಲಾ ಪ್ರೀತಿ. ಅದು ಹುಕ್ಕೇರಿ ಪಟ್ಟದ ರಾಣಿ, ಇದು ಪ್ರೀತಿಯ ರಾಣಿ. ಮತ್ತೊಂದು ಕಡೆ ಬೆಳಗಾವಿಯ ಮತ್ತೊಬ್ಬ ನಾಯಕ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಅವರ ಸಮುದಾಯದ ಬೆಂಬಲಿಗರು ಹೋರಾಟ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ಹೊಸ ಸಚಿವ ಸಂಪುಟ ರಚನೆಯಾಗಿದೆ. ಈಗಾಗಲೇ 14 ಸಚಿವರು ಆಗಿದ್ದಾರೆ. ಇನ್ನೊಂದು ಪಟ್ಟಿಯಲ್ಲಿ ಸವದಿಗೆ ಅವಕಾಶ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಗಾಣಿಗ ಸಮುದಾಯವನ್ನು ಕಾಂಗ್ರೆಸ್ ಕಡೆಗಣಿಸುತ್ತಿದೆ. ಸವದಿಗೆ ಸಚಿವ ಸ್ಥಾನ ಕೊಡದಿದ್ರೆ ಮುಂದಿನ ಚುನಾವಣೆಯಲ್ಲಿ ಬುದ್ಧಿ ಕಲಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗಾಣಿಗ ಸಮಾಜದ ಕಲ್ಸೆಟ್ಟಿ ಇರ್ಬೋದು, ಕರಿಕುಲ ಇರ್ಬೋದು, ಬಿಳಿಕುಲ ಇರ್ಬೋದು, ಹಾಗೂ ಇನ್ನುಳಿದ ಶೆಟ್ಟಿ ಗಾಣಿಗ ಇರ್ಬೋದು, ಜ್ಯೋತಿಪನ ಗಾಣಿಗ ಇರ್ಬೋದು, ಲಿಂಗಾಯತ ಗಾಣಿಗ ಇರ್ಬೋದು. ಈ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ 40 ರಿಂದ 50 ಲಕ್ಷ ಜನಸಂಖ್ಯೆ ಉಳ್ಳುವಂತ ನಮ್ಮ ಗಾಣಿಗ ಸಮಾಜ. ನಮ್ಮ ಗಾಣಿಗ ಸಮಾಜ ಪೂರ್ವಜರದಿಂದ ಇಲ್ಲಿವರೆಗೆ ಗಾಣದ ಎಣ್ಣೆಯನ್ನು ತೆಗೆದು ಎಣ್ಣೆ ಮಾರುವಂತ ಒಂದು ಕಾಯಕವನ್ನು ಮಾಡಿಕೊಂಡಂತ ನಮ್ಮ ಸಮಾಜ. ಅದೇ ರೀತಿಯಾಗಿ ಆ ಸಮಾಜದ ಒಂದು ಉತ್ತರ ಕರ್ನಾಟಕದ ಮುಖಂಡತ್ವವನ್ನು ಹೊಂದಿದಂತ ನಮ್ಮ ಸಮಾಜದ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರಾದಂತ
ಅಥಣಿ ಮತಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತು ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕನ್ನುವಂತ ಒಂದು ಒಕ್ಕಲಿನಿಂದ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಇವತ್ತಿನ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆದ್ದರಿಂದ ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಯಾವುದೇ ರೀತಿಯಿಂದ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಈ ಸರ್ಕಾರದಲ್ಲಿ ಅವರಿಗೆ ಬೇರೆ ಪಕ್ಷದಿಂದ ಕರೆದುಕೊಂಡು ಬರುವಾಗ ನಾವು ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತೇಳಿ 2023ರಲ್ಲಿ ಹೇಳಿದರು. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸರಿ ಸುಮಾರವಾಗಿ 15ರಿಂದ 20 ಶಾಸಕರನ್ನ ಗೆಲ್ಲಿಸುವಲ್ಲಿ ಅವರ ದಾಪುಗಾಲಿದೆ. ಅದನ್ನು ಮನವರಿಕೆ ಮಾಡಿಕೊಂಡು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಸಮಾಜದ ಮುಖಂಡರು ಉತ್ತರ ಕರ್ನಾಟಕದ ಗಾಣಿಗೆ ಸಮಾಜದ ಹುಲಿಯಾದಂತ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತನ್ನುವಂತ ಒಂದು ನಾವು ಎಲ್ಲಾ ಪ್ರತಿಭಟನೆ ಮುಖಾಂತರ ಇವತ್ತು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ರಮೇಶ್ ಹುಟಗಿ, ಬೆಳಗಾವಿ ಜಿಲ್ಲಾ ಗಾಣಿಗೆ ಸಂಘದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಲಕ್ಷ್ಮಣ್ ಸವದಿ ಅವರು ಪವರ್ಫುಲ್ ನಾಯಕರು, ಅವ್ರಿಗೆ ಸಿಗ್ತದೆ ಮಂತ್ರಿ ಸ್ಥಾನ ಅನ್ನುವಂತ ವಿಶ್ವಾಸ ಇದೆ. ಆದ್ರೂ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಏನಾದ್ರೂ ಅನುಮಾನ ಇದೆಯಾ ಸಿಗುದಿಲ್ಲ ಅಂತ? ಏನಿಲ್ಲ, ಅವರು ಕೊಟ್ಟ ಮಾತನ್ನ 23ರಲ್ಲಿ ಪ್ರಪ್ರಥಮವಾಗಿ ಸಚಿವ ಸ್ಥಾನವನ್ನು ಕೊಡ್ತನ ತೆಗೆದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬ್ರ ಇದ್ದಾಗ. ಆಗ ನಮಗೆ ಈಗ 3 ವರ್ಷ ಆಯ್ತು. ಯಾವುದೇ ರೀತಿಯಿಂದ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ 3 ಮಂದಿ ಶಾಸಕರು, ಒಬ್ರು ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕದ ಅಥಣಿ ಕ್ಷೇತ್ರದವರು, ಇನ್ನೊಬ್ರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಅವರಾದಂತ ಬಿ.ಕೆ. ಸಂಗಮೇಶ್ ಅವರು, ಅದೇ ರೀತಿ ಇನ್ನೋರ್ವು ಚಿತ್ರದುರ್ಗ ಜಿಲ್ಲೆಯ ಪಪ್ಪು ಅವರು. ಈ ರೀತಿ 3 ಮಂದಿ ಶಾಸಕರಿದ್ದಾರೆ. ಆ 3 ಮಂದಿಯಲ್ಲಿ ಹಿರಿಯರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಸಮಾಜ ಅಖಂಡ ಕಂಡಂತ ಒಬ್ಬ ವ್ಯಕ್ತಿ, ತಂದೆ ಆದಂತ ಒಂದು ದೀಪಗಾಲಿಟ್ಟಂತ ಸಮಾಜವನ್ನು ಉತ್ತುಂಗಕ್ಕೆ ಒಯ್ಯುವಂತ ಎಲ್ಲ ಸಮಾಜವನ್ನ ನಮ್ಮದೇ ಸಮಾಜ ಅಂತ ತಿಳಿದುಕೊಂಡು ತನ್ನ ದಾಪಗಾಲು ನೀಡುವಂತ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತಿನ ಸಚಿವ ಸ್ಥಾನ ಕೊಡಬೇಕನ್ನುವಂತ ನಮ್ಮ ಸಮಾಜದ ಒಕ್ಕಲು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ
ಬೇಡ